ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಸ್ಟ್ ಆಫ್ ಆರ್ಟ್. ಇವತ್ತು ನಮ್ಮ ನೆಸ್ಟ್ ಆಫ್ ಆರ್ಟ್ ಅಲ್ಲಿ ಯಾವ ಆರ್ಟ್ ನೋಡ್ತಾ ಇದೀವಿ ಅಂದ್ರೆ குக்கிங். என்னடா தமிழ்ல பேசாம சடனா கன்னடால பேசுறேன்னு பாக்குறீங்களா? ஆமா, இன்னைக்கு இந்த வீடியோவை கன்னடால கண்டினியூ பண்ணலான்னு இருக்கேன். ஏன்னா நான் இன்னைக்கு பண்ண போற ரெசிபி வந்து கர்நாடகால ரொம்பவே ஃபேமஸான ஒரு ரெசிபி. கன்னடா தெரிஞ்சும் கன்னடால பேசலனா எப்படி? அதனால இன்னைக்கு இந்த வீடியோவை ಕನ್ನಡಾಲ ಕಂಟಿನ್ಯೂ பண்றேன். ನೀங்க ಸಬ್ಟೈಟಲ್ಸ್ பார்த்து தெரிஞ்சுக்கோங்க. ಏನಪ್ಪ ಸಡನ್ ಆಗಿ ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದೀನಿ ಅಂತ ನೀವೆಲ್ಲರೂ ನೋಡ್ಬೋದು. ಹೌದು ವೀಕ್ಷಕರೇ, ನಿಮ್ಮೆಲ್ಲರಿಗಾಗೂ ಕನ್ನಡ ವೀಕ್ಷಕರಿಗಾಗಿ ನಮ್ಮ ಚಾನೆಲ್ ಅಲ್ಲಿರೋ ಕನ್ನಡ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇವತ್ತು ಈ ವಿಡಿಯೋನ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇದು ಕರ್ನಾಟಕದಲ್ಲಿ ಸ್ಪೆಷಲ್ ಅಂಡ್ ಫೇಮಸ್ ಆಗಿರೋ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನು ಅಂದ್ರೆ ಮಟನ್ ದೊಣ್ಣೆ ಬಿರಿಯಾನಿ. ಸೊ ಕನ್ನಡ ಗೊತ್ತಿದ್ದು ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ಹೇಗೆ? ಸೊ ಈ ವಿಡಿಯೋನ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಈಸಿಯಾಗಿ ಸುಲಭವಾಗಿ ಮನೇಲೆ ಮಟನ್ ದೊಣ್ಣೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಮಟನ್ ಮ್ಯಾರಿನೇಟ್ ಮಾಡೋಕ್ಕೆ ನಾವಿಲ್ಲಿ ಅರ್ಧ ಕೆಜಿ ಮಟನ್ಗೆ ಒಂದು ಸ್ವಲ್ಪ ಉಪ್ಪು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣ, 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು. ಇದಿಷ್ಟೇ ಇದಕ್ಕೆ ಬೇಕಾಗಿರೋದು. ಇದೆಲ್ಲ ಚೆನ್ನಾಗಿ ಆ ಮಟನ್ ಜೊತೆ ಬೆರೆಯೋ ಥರ ಚೆನ್ನಾಗಿ ಕಲಸಿ, ಇದೆಲ್ಲ ಕಲಸಿದ ನಂತರ ಇದನ್ನು ಹಾಗೆ ನೆನೆಯೋಕೆ ಬಿಡೋಣ. ಇದು ನೆನೆಯುವಂಥ ಸಮಯದಲ್ಲಿ ನಾವು ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲ ಪೇಸ್ಟ್ ಯಾವುದಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಆನಿಯನ್ ಪೇಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಒಂದು 3 ಚಕ್ಕೆ, 2 ಏಲಕ್ಕಿ, 5 ಲವಂಗ, 1 ಟೀ ಸ್ಪೂನ್ ಆಗೋಷ್ಟು ಕಾಳುಮೆಣಸು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಅದೆಲ್ಲ ಸೀದೋಗ್ಬಿಡತ್ತೆ. ಇವಾಗ ಇದಕ್ಕೆ ಒಂದು 4 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಜೊತೆಗೆ ಒಂದು 10 ರಿಂದ 12 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಈ ಆನಿಯನ್ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಸೇರಿಸ್ಬಿಡಿ. ಸೇರಿಸಿದ ನಂತರ ಇದನ್ನು ಒಂದು ಮೆತ್ತಗೆ ಒಂದು ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ರುಬ್ಕೋಬೋದು. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು. ನಂತರ ಬಿರಿಯಾನಿಗೆ ಒಂದು ಒಳ್ಳೆ ಕಲರು ಫ್ಲೇವರು ಕೊಡುವಂಥ ಒಂದು ಪೇಸ್ಟ್ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಅದೇ ಬಾಣಲಿಯಲ್ಲಿ ನಾವು ಒಂದು 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಮೊದಲು 1 ಕಪ್ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕ್ಕೋತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ 1 ಕೈ ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹಾಕಬೇಕಾಗತ್ತೆ. ನೋಡಿ, ಇವಾಗ ಈ 3 ಸೊಪ್ಪೆ ಮೇನ್ ಇಂಗ್ರೀಡಿಯೆಂಟ್. ಈ 3ನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತಣ್ಣಗಾಗಕ್ಕೆ ಬಿಡಿ. ಇದು ತಣ್ಣಗಾದ ನಂತರ ಅದೇ ಮಿಕ್ಸಿ ಜಾರ್ಗೆ ಇದನ್ನು ಹಾಕಿ ಸಪ್ರೇಟಾಗಿ ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂಚೂರು ನೀರು ಹಾಕಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಅಷ್ಟೇ, ನಮ್ಮ ಮಸಾಲ ಪೇಸ್ಟ್ ಎಲ್ಲ ರೆಡಿ ಇದೆ. ಇವಾಗ ಮಟನ್ನ ಬೇಯಿಸೋಕ್ಕೆ ಒಂದು ಕುಕ್ಕರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ. ನಮಗೆ ತುಪ್ಪದ ಪ್ರಮಾಣ ಜಾಸ್ತಿ ಬೇಕು ಅಂದರೆ ತುಪ್ಪ ಜಾಸ್ತಿ ಹಾಕ್ಬಿಟ್ಟು ಎಣ್ಣೆ ಕಡಿಮೆ ಮಾಡ್ಕೋಬೋದು. ಇಲ್ಲ ತುಪ್ಪ ಬೇಡ ಅನಿಸಿದ್ರೆ ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಬೋದು. ಏನಂದರೆ ತುಪ್ಪ ಹಾಕಿದ್ರೆ ಸ್ವಲ್ಪ ರಿಚ್ ಫ್ಲೇವರ್ ಕೊಡುತ್ತೆ. ಇದರಲ್ಲಿ 1 ಚಕ್ಕೆ,
ಒಂದು 7 ರಿಂದ 8 ಲವಂಗ, ಒಂದು 3 ಸ್ಟಾರ್ ಅನೀಸ್, ಅದೇ ನಕ್ಷತ್ರದ ಹೂವು, 1 ಇಂಚ್ ಆಗೋಷ್ಟು ಜಾವಿತ್ರಿ, ಸ್ವಲ್ಪ ಕಲ್ಲು ಹೂವು, 3 ಬಿರಿಯಾನಿ ಎಲೆ, 1 ಟೀ ಸ್ಪೂನ್ ಆಗೋಷ್ಟು ಸೋಂಪು, 1 ಟೀ ಸ್ಪೂನ್ ಆಗೋಷ್ಟು ಶಾಜೀರ. ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಒಂದು ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬೇಗನೆ ಫ್ರೈ ಆಗೋಕ್ಕೆ ಒಂಚೂರು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದೇನು ಬ್ರೌನಿಶ್ ಆಗಿ ಏನು ಫ್ರೈ ಆಗಬೇಕಂತಿಲ್ಲ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಆ ಬ್ರೌನ್ ಕಲರ್ಗೆ ಟರ್ನ್ ಆಗೋ ಸಮಯದಲ್ಲೇ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಬಿಡ್ಬೋದು. ನೆಕ್ಸ್ಟು 3 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೇಲೇ ಫ್ರೆಶ್ ಆಗಿ ಗ್ರೈಂಡ್ ಮಾಡಿರುವಂಥ ಪೇಸ್ಟ್ ಹಾಕ್ಕೊಳ್ಳಿ, ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ. ಈಗ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಮೊದಲೇ ನೆನೆಸಿಟ್ಟಿರುವಂಥ ಮಟನ್ ಪೀಸಸ್ನ ಹಾಕ್ತಾ ಇದ್ದೀವಿ. ಮಟನ್ನು ನೀವು ಬೇಕಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕ್ಕೋಬೋದು. ನಾವಿಲ್ಲಿ ಅರ್ಧ kg ಹಾಕಿದ್ದೀವಿ 1 kg ರೈಸ್ಗೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆಯಲ್ಲಿ. ಇದೆಲ್ಲ ಫ್ರೈ ಆದ ನಂತರ ಮೊದಲೇ ಮಾಡಿಟ್ಟಿರುವ ಆನಿಯನ್ ಪೇಸ್ಟ್ನ ಇದಕ್ಕೆ ಸೇರಿಸೋಣ. ಸೇರಿಸ್ಬಿಟ್ಟು ಇದೆಲ್ಲ ಚೆನ್ನಾಗಿ ಆ ಮಟನ್ ಜೊತೆ ಬೆರೆಯೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಕಲಸಿದಾದ್ಮೇಲೆ ನಾವು ಮೊದಲೇ ಮಾಡಿಟ್ಟಿರುವ ಗ್ರೀನ್ ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರೇ ಚೇಂಜ್ ಆಗ್ತಾ ಇದೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನ್ಯಾಚುರಲ್ ಕಲರ್ ಸಿಕ್ತು ನಮಗೆ ನಮ್ಮ ಬಿರಿಯಾನಿಗೆ. ಯಾವುದೇ ರೀತಿಯಾದ ಫುಡ್ ಕಲರ್ ಯೂಸ್ ಮಾಡಿಲ್ಲ ನಾವು. ಇವಾಗ ಇದಕ್ಕೆ ನಾವು ನೀರು ಹಾಕೋಣ. ನೀರು ಅಕ್ಕಿ ನಾವು 4 ಕಪ್ಪು ಅಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ 5.5 ಕಪ್ಪು ನೀರು ಹಾಕ್ತಾ ಇದ್ದೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನಾವು ಇವಾಗ ಅದನ್ನು ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಇವಾಗ ಮೀಡಿಯಂ ಫ್ಲೇಮಲ್ಲಿ ಒಂದು 15 ರಿಂದ 20 ನಿಮಿಷ ನಾವು ಹಾಗೆ ವಿಸಿಲ್ ಹಾಕಿ ಬಿಟ್ಟರೆ ಮಟನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ನಾವು ಅಕ್ಕಿಯನ್ನು ನೆನೆಸಿಕ್ಕೋಣ. ಸೊ ಅಕ್ಕಿನೂ ಅಷ್ಟೇ, ಅದು ಒಂದು 15 ನಿಮಿಷ 20 ನಿಮಿಷ ಆಗತ್ತೆ ಬೇಯಕ್ಕೆ. ಅಷ್ಟುವರೆಗೂ ಅಕ್ಕಿನೂ ನೆನೀಲಿ. ಈ ಕಪ್ಪಲ್ಲಿ 4 ಕಪ್ಪು ಅಕ್ಕಿ ತೊಗೊಂಡಿದ್ದೀವಿ. ಜೀರಿಗೆ ಸಂಬಾ ಅಕ್ಕಿ ತೊಗೊಳ್ಳಿ. ಮಟನ್ ದೊಣ್ಣೆ ಬಿರಿಯಾನಿ ಮಾಡೋಕ್ಕೆ ಸ್ಪೆಷಲ್ ರೈಸ್ ಅಂದರೆ ಇದೆ. ಈ ರೈಸಲ್ಲಿ ಮಾಡಿದ್ರೇ ಅದು ತುಂಬ ಚೆನ್ನಾಗಿ ಘಮಭರಿತವಾಗಿರುತ್ತೆ. ಇವಾಗ ಅದನ್ನು ನೆನೆಸಿಟ್ಟಿದ್ದೀವಿ. ಅಷ್ಟರಲ್ಲಿ ನಮ್ಮ ಮಟನು ಬೆಂದಿದೆ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಆವಾಗಲೇ ಅಕ್ಕಿ ಹಾಕಿ ಚೆನ್ನಾಗಿ ಅದು ಬಿರಿಯಾನಿನ ಕಲಸೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅದು ನೀರೆಲ್ಲ ಕುದೀತಾ ಇರುವಂಥ ಸಮಯದಲ್ಲಿ ಮೊದಲೇ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಕಲಸಿ, ಆ ಮಸಾಲ ಜೊತೆ ನೀರು ಜೊತೆ ಅಕ್ಕಿ ಚೆನ್ನಾಗಿ ಬೆರಿಬೇಕು. ಆ ಥರ ಚೆನ್ನಾಗಿ ಕಲಸಿ. ಈ ಸಮಯದಲ್ಲಿ ನಿಮ್ಮ ಉಪ್ಪು ಖಾರ ಚೆಕ್ ಮಾಡಿ, ಬೇಕಿದ್ರೆ ಉಪ್ಪು ಖಾರ ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಹಾಕ್ತಾ ಇದ್ದೀವಿ. ನೀವು ಬೇಕಿದ್ರೆ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಸಮಯದಲ್ಲಿ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು 20 ನಿಮಿಷ ನಾವು ಬಿಡಬೇಕಾಗತ್ತೆ. ಮಧ್ಯೆ ಈ ರೀತಿ ಕಲಿಸ್ಕೊಳ್ಳಿ. ಮತ್ತೆ ಮುಚ್ಚಿಟ್ಟು ಇವಾಗ 20 ನಿಮಿಷದ ನಂತರ ನೋಡ್ತಾ ಇದ್ದೀವಿ. ನೋಡಿ, ಅದ್ಭುತವಾದ ಮಟನ್ ದೊಣ್ಣೆ ಬಿರಿಯಾನಿ ಘಮ ಘಮ ಅಂತ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ದೊಣ್ಣೆ ಬಿರಿಯಾನಿ ಅಂದಮೇಲೆ ದೊಣ್ಣೆ ಇಲ್ಲ ಅಂದರೆ ಹೇಗೆ? ಸೊ ದೊಣ್ಣೆಯಲ್ಲಿ ಇದನ್ನು ಹಾಕೋಣ. ನೋಡಿ, ಎಷ್ಟು ಉದುರಾಗಿ ಕಲರ್ಫುಲ್ಲಾಗಿ ಬಂದಿದೆ. ಇದು ವಾಸನೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಅಷ್ಟು ಘಮ ಘಮ ಅಂತ ಪರಿಮಳ ಬರ್ತಿದೆ ಬಿರಿಯಾನಿದು. ನೋಡಿ, ನಮ್ಮ ಮಟನ್ ಪೀಸು ತುಂಬ ಚೆನ್ನಾಗಿ ಬೆಂದಿದೆ.
ಇವಾಗ ಇದೆಲ್ಲ ದೊನ್ನೆಲಿ ಹಾಕಿದ ನಂತರ ಅದ್ರ ಮೇಲೆ ಒಂದು ಮೊಟ್ಟೆ ಇಟ್ಟರೆ ತಾನೇ ಅದಕ್ಕೊಂದು ಕಳೆ. ಇವಾಗ ಇದನ್ನು ಡೆಕೋರೇಟ್ ಮಾಡೋಕ್ಕೆ ಮೊಟ್ಟೆ ಇಟ್ಟಿದ್ದೀವಿ, ಜೊತೆಗೆ ಒಂದು ಸೌತೆಕಾಯಿ ಹಾಗೂ ನಿಂಬೆ ಹಣ್ಣನ್ನು ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದೀವಿ. ನೋಡಿ, ಅಷ್ಟೇ ಈಸಿಯಾಗಿ ಮನೇಲೇ ಅದ್ಭುತವಾದ ಒಂದು ಮಟನ್ ದೊಣ್ಣೆ ಬಿರಿಯಾನಿನ ಮಾಡಿದ್ದೀವಿ. ನೀವು ನಿಮ್ಮ ಮನೇಲಿ ಇದನ್ನು ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಆರ್ಟಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ವಿತ್ ಅಸ್ ಇನ್ ಆರ್ ನೆಕ್ಸ್ಟ್ ಆಫ್ ಆರ್ಟ್. ಟೇಕ್ ಕೇರ್. ಬಾಯ್.